ನೆನ್ನೆ ಕಾಲ್ ಬಂದಿತ್ತು. ನಾನು ಕೆಲಸದಿಂದ ವಾಪಸ್ ಬರ್ತಿದ್ದೆ. ತಮ್ಮ ಫೋನ್ ಮಾಡಿ ಅಮ್ಮ ಸೂಸೈಡ್ ಮಾಡಿಕೊಂಡ್ರು ಅಂತಂದ. ತಮಾಷೆ ಮಾಡಬೇಡ ಅಂತ ಹೇಳಿದೆ, ಬಟ್ ಮಾಡ್ಕೊಂಡಿದ್ದಾರೆ ಹೀಗೆ ಅಂತ ಹೇಳ್ದೆ. ನಂಬಕ್ಕೆ ಕಷ್ಟ ಆಯಿತು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಅಮ್ಮ ಮಾಡ್ಕೊಂಡಿಲ್ಲ ಸೂಸೈಡು. ತಮ್ಮನೇ ಅಪ್ಪನೇ ಸೇರಿ ಏನೋ ಮಾಡಿದ್ದಾರೆ. ಇಂಟೆನ್ಷನಲಿ ಅಲ್ಲದೆ ಇದ್ದರೂ ಜಗಳದಲ್ಲಿ ಎಲ್ಲೋ ಹೊಡೆದಿರಬೇಕು, ಹಿಂಗಾಗೋಗಿದೆ. ಆಮೇಲೆ ಅದನ್ನು ಕವರಪ್ ಮಾಡೋಕ್ಕೆ ಸೂಸೈಡ್ ಅಂದಿದ್ದಾರೆ. ಸೂಸೈಡ್ ಥರ ಇದು ಕಾಣ್ತಾ ಇಲ್ಲ, ಸೂಸೈಡ್ ಅಲ್ಲ. ಅಮ್ಮ ಸೂಸೈಡ್ ಮಾಡ್ಕೊಳ್ಳೋಂಗಿದ್ದಿದ್ರೆ 25 ವರ್ಷದ ಹಿಂದೆನೇ ಮಾಡ್ಕೊಳ್ಳೋರು. ಯಾಕೆಂದರೆ 25 ವರ್ಷದಿಂದನೂ ಮನೇಲಿ ಇದೇ ಥರ ಜಗಳ ನಡೀತಾನೇ ಇದೆ. ನಾವು ನಾರ್ಮಲ್ ಅಂತಲೇ ಅಂದ್ಕೊಂಡ್ವಿ, ಆದರೆ ಈ ಥರ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಜರ್ಮನಿಯಿಂದ ಇಲ್ಲಿಗೆ ಈ ರೀಸನ್ಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. 1 ವರ್ಷ ಆಗಿತ್ತು ನಾನು ಹೋಗಿ. ಈ ರೀಸನ್ಗೆ ಇಲ್ಲಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಪ್ಪಂಗೆ ಅವ್ರದ್ದೇ ನಡಿಬೇಕು ಅಂತ ಇತ್ತು. ದುಡ್ಡು 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 ಅನ್ನೋರು 3 ಹೊತ್ತು. ದುಡ್ಡು ಬಿಸಾಕಿದ್ರೆ ಯಾರಾದರೂ ಬರ್ತಾರೆ, ದುಡ್ಡು ಹಾಕಿದ್ರೆ ರಿಪೋರ್ಟ್ ಚೇಂಜ್ ಮಾಡ್ಬೋದು, ನೀನು ಪೊಲೀಸ್ ಸ್ಟೇಷನ್ಗೆ ಹೆಂಗೆ ಕಂಪ್ಲೇಂಟ್ ಕೊಡ್ತೀಯ. ಇದೇ ಪೊಲೀಸ್ ಸ್ಟೇಷನ್ಗೆ 1.5 ವರ್ಷದ ಹಿಂದೆ ಬಂದಿದ್ವಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ, 3 ಗಂಟೆ ರಾತ್ರಿಲಿ. ಚೆನ್ನಾಗಿ ಹೊಡೆದಿದ್ರು. ಅಮ್ಮ ಟ್ರಿಪ್ಪಲ್ಲಿ ಒಂದು ಅಂಕಲ್ ಜೊತೆ ಮಾತಾಡ್ತಾ ಇದ್ರು ಅಂತ ಹೇಳಿ ಅಮ್ಮಂಗೆ ಫ್ಲಾಸ್ಕಲ್ಲಿ ಹೊಡೆದು ಬಿಸಿನೀರು ಎರಚಿ ಅಮ್ಮನ ಮೇಲೆ ಕೂದಲಿಟ್ಕೊಂಡು ಎಳೆದು ರೋಡ್ಗೆ ಎಲ್ಲ ಮಾಡಿ ಅಮ್ಮನ ಮನೆಯವ್ರನ್ನೆಲ್ಲ ಕರೆಸಿದ್ರು. ಇವ್ರನ್ನ, ಸೋದರ ಮಾವನ್ನ, ಸೋದರತ್ತೆನ, ಅವ್ರ ತಮ್ಮನ್ನ ಎಲ್ಲ ಕರೆಸಿ ನಿಮ್ಮ ಮಗಳನ್ನ ವಾಪಸ್ ಕರ್ಕೊಂಡೋಗಿ ಅಂತ ಹೇಳಿದ್ರು. ವಾಪಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಕೊಂಡೋದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಫೋಟೋ ಎಲ್ಲ ಕಳಿಸಿ ಬೆದರಿಕೆ ಮಾಡಿದ್ರು. ಸೊ ನಾವು ಅದಕ್ಕೆ ಸ್ಟೇಷನ್ಗೆ ಬಂದಿದ್ವಿ. ಅವನು 3 ಕೊಟ್ಟರೆ ಅತ್ತೆ ಕಡೆ, 6 ಕೊಟ್ಟರೆ ಸೊಸೆ ಕಡೆ, ಆ ಥರ ಆಗಿಬಿಟ್ಟಿದ್ದಾನೆ. ಅವ್ನು ತುಂಬ ಹಾಳಾಗೋಗ್ಬಿಟ್ಟಿದ್ದಾನೆ. ಅಪ್ಪ ಅಂದರೆ ಅಪ್ಪನದು ಪ್ರೋ ಮ್ಯಾಕ್ಸ್ ಆಗಿಬಿಟ್ಟಿದ್ದಾನೆ ಅವನು. ಅಪ್ಪ ಏನು ಮಾಡಿದ್ರು ಅದನ್ನೇ ಹ್ಞೂ ಅಂತ ಇದ್ದಾನೆ. ಅವನಿಗೆ ತಪ್ಪು ಸರಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಏನೂ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳೋ ಸ್ಟೋರಿ ನಂಬೋ ಥರ ಇಲ್ಲ. ಅಮ್ಮ ನಾವು ಆಚೆ ಹೋಗಿದ್ವಿ, ಬರೋಷ್ಟರಲ್ಲಿ ಅಮ್ಮ ಸೂಸೈಡ್ ಮಾಡ್ಕೊಂಬಿಟ್ಟಿದ್ರು. ಅದು ವೇಲಲ್ಲಿ ಸೂಸೈಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಮನೆ ಮಂಚ ಮೇಲೆ ಸ್ಟೂಲ್ ಇಟ್ಟರೆ ಸ್ಟೂಲ್ ಅಲ್ಲಾಡುತ್ತೆ. ಆ ಸ್ಟೂಲ್ ಮೇಲೆ ಸ್ಟೇಬಲಾಗಿ ನಿಂತ್ಕೊಂಡು ಕಟ್ಟೋಕ್ಕಾಗಬೇಕು. ಅಮ್ಮಂಗೆ ಅಷ್ಟು ಇರಲಿಲ್ಲ ಸ್ಟ್ರೆಂತು. ಏನೇ ಇದ್ದರೂ ಅಮ್ಮಂಗೆ ಸಪೋರ್ಟ್ ಬೇಕಿತ್ತು. ಅಮ್ಮಂಗೆ ನ್ಯಾಯ ಆಗಬೇಕು, ಅಪ್ಪಂಗೆ ತಮ್ಮಂಗೆ ಶಿಕ್ಷೆ ಆಗಬೇಕು ಅವ್ರು ಮಾಡಿರೋ ತಪ್ಪಿಗೆ. ನಾನಿಲ್ಲಿ ನನ್ನ ತಮ್ಮ ಇದ್ದಾನೆ ಅಂತ ನಂಬಿ ಬಿಟ್ಟು ನಮ್ಮಮ್ಮನ ನಾನು ಅಬ್ರಾಡ್ಗೆ ಹೋಗಿದ್ದೆ ಓದೋಕ್ಕೆ ಅಂತ. ಆದರೆ ನನ್ನ ತಮ್ಮ ಈ ಥರ ಆಗ್ತಾನೆ ಅಂತ ಗೊತ್ತಿರಲಿಲ್ಲ ನನಗೆ. ಅಮ್ಮನ ದಿನ ಬೈಯೋನು ಅವನೂ. ಅದಕ್ಕೆ ಇವಾಗ ಅಮ್ಮನ ಕ್ರಿಮೇಷನ್ ಏನಿದೆ, ಅಪ್ಪ ತಮ್ಮ ಇಬ್ಬರೂ ಮಾಡೋಂಗಿಲ್ಲ. ಇದೇ ನಾನು ಕೇಳ್ಕೊತಾ ಇರೋದು. ನಮ್ಮ ಮಾವ ಮಾಡಬೇಕು. ಕೇಳ್ಕೊತಾ ಇರೋದಲ್ಲ, ಹೇಳ್ತಾ ಇರೋದು. ಯಾರೂ ತಡಿಬಾರ್ದು. ಮಾವನೇ ಅಮ್ಮನ ಕ್ರಿಮೇಷನ್ ಮಾಡಬೇಕು. ಯಾರಿಗೂ ಅಮ್ಮ ಹೇಳ್ಕೊಂಡಿರಲಿಲ್ಲ. ಏನೇ ಜಗಳ ಆದರೂ ಅಮ್ಮನ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಅಂತ ಹೇಳೋರು. ಅವ್ರ ಸ್ವಂತ ತಂಗಿ ಜೊತೆ 2 ವರ್ಷದಿಂದ ಮಾತಾಡೋಕ್ಕೆ ಬಿಟ್ಟಿರಲಿಲ್ಲ. ನನ್ನ ಜೊತೆ ಮಾತಾಡಬೇಕು ಅಂದರೆ ಪರ್ಮಿಷನ್ ಬೇಕಿತ್ತು. ಅಮ್ಮ ಹೆದರ್ಕೊಂಡು ಫೋನ್ ಮಾಡೋರು. ಸರಿ ನಿಮ್ಮ ಅಪ್ಪ ಬರ್ತಿದ್ದಾರೆ ಅಂತ ಫೋನ್ ಇಟ್ಬಿಡೋರು. ಮೊನ್ನೆನೂ ಹಾಗೆ ಮಾಡಿದ್ರು. ಫೋನ್ ಮಾಡಿದ್ರು, ಮಾತಾಡ್ತಾಯಿದ್ರು, ಮನೇಲಿ ಜಗಳ ಆಯಿತು ಅಂತ ಹೇಳಿದ್ರು. ಅಷ್ಟರಲ್ಲಿ ನಿಮ್ಮ ಅಪ್ಪ ಬಂದರು, ಆಮೇಲೆ ಮಾಡ್ತೀನಿ ಅಂತ ಇಟ್ಬಿಟ್ರು. ಅಪ್ಪ ಆಡಿಟರ್, ಅವ್ರದ್ದೇ ಸ್ವಂತ ಆಫೀಸ್ ಇದೆ. ನಾನೇ ಬಾಸ್ ಅನ್ನೋ ಥರ ಸ್ವಲ್ಪ ಇದು. ಹುಡುಗಿರು ಏನೇ ಮಾಡೋಕ್ಕೆ ಹೋದ್ರು ತಡಿಬೇಡಿ, ಬಿಕಾಸ್ ನಮಗೆ ಗೊತ್ತು ಏನು ನಡೀತಾ ಇದೆ ಮನೇಲಿ ಅಂತ. ಈಗಲೂ ನಾನು ಏನೇ ಮಾಡೋಕ್ಕೆ ಹೋದ್ರು ಎಲ್ಲರೂ ತಡಿಯೋಕ್ಕೆ ಬಂದರು. ಐ ಆಮ್ ಸ್ಟಿಲ್ ಗಿವಿಂಗ್ ಅ ರಿಪೋರ್ಟ್. ಈ ಸಿಚುವೇಷನಲ್ಲೂ ನಾನು ಕೊಡ್ತಾ ಇದ್ದೀನಿ. ಏನಕ್ಕಂದರೆ ಎಲ್ರಿಗೂ ಗೊತ್ತಾಗಬೇಕು. ಮನೇಲಿ ಏನೇ ಇಶ್ಯೂ ಇದ್ದರೂ ಸ್ಟೇಷನ್ಗೆ ಬನ್ನಿ, ಇಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಆ ನೋವಲ್ಲಿ ಕೊರಗಬೇಡಿ. ನಿಮ್ಮ ಫ್ಯಾಮಿಲಿಗೋಸ್ಕರ ಅಂತ. ನಿಮ್ಮದು ಒಂದು ಲೈಫ್ ಇದೆ.